ಹೊಡೆದಾಟ, ನೂಕಾಟ, ತಳ್ಳಾಟ, ಕಿತ್ತಾಟ ಎಲ್ಲ ನಡೆದಿದೆ. ಅಭಿಮಾನಿಗಳ ಕಿತ್ತಾಟವನ್ನ ನಿಯಂತ್ರಿಸುವುದಕ್ಕೆ ಕಾಕಿ ಆನಂತರ ಲಾಠಿ ಏಟು ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ರಸ್ತೆಯನ್ನ ತಡೆದು ಹರ್ಷೋತ್ಸವವನ್ನ ಆಚರಿಸ್ತಾ ಇದ್ರು. ಗಾಂಧಿ ವೃತ್ತದಲ್ಲಿ ಜಮಾಯಿಸಿದವರ ನಿಯಂತ್ರಣಕ್ಕೆ ಹರಸಾಹಸ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಬೀದರ್, ಹೊಸಪೇಟೆಯಲ್ಲೂ ಕೂಡ ಬೀದಿಗಿಳಿದವರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ತಡರಾತ್ರಿ ಆರ್ಸಿಬಿ ತಂಡ ಯಾವಾಗ ಗೆದ್ದು ಬಿತ್ತೋ ಆ ಸಂದರ್ಭಕ್ಕೆ ಎಲ್ಲೆಲ್ಲಿದ್ದವರು ಅಭಿಮಾನಿಗಳೆಲ್ಲ ರಸ್ತೆಗೆ ಬಂದು ಕುಣಿದು ಕುಪ್ಪಳಿಸಿ ಹರ್ಷೋತ್ಸವ ಸಂಭ್ರಮ ಸಡಗರದಿಂದ ಆರ್ಸಿಬಿಗೆ ಜೈಕಾರವನ್ನು ಕೂಗ್ತಾ ಇದ್ರೆ, ಕೆಲವರು ಅಲ್ಲಿ ಗಲಾಟೆ ಎಲ್ಲ ಮಾಡಿದ್ರು. ಬಾಗಲಕೋಟೆಯಲ್ಲಿ ಅವರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರು ಅಲ್ಲಿಂದ ಕಳಿಸಿದ್ದಾರೆ. ಅನಂತರ ಬಾಗಲಕೋಟೆಯಲ್ಲಿ ಹೊಡೆದಾಟಕ್ಕೆ ಇಳಿದವರಿಗೆ ಲಾಠಿ ಏಟು ಕೊಟ್ಟು ಅಲ್ಲಿಂದ ಕಳಿಸಿದ್ದಾರೆ ಪೊಲೀಸರು. ಚಿತ್ರದುರ್ಗದಲ್ಲೂ ಕೂಡ ರಸ್ತೆಯನ್ನ ತಡೆದು ಹರ್ಷೋತ್ಸವ ಸಂಭ್ರಮ ಸಡಗರದಲ್ಲಿ ತೇಲಾಡ್ತಾ ಇದ್ದವರನ್ನ ಪೊಲೀಸರು ಲಾಠಿ ಏಟು ಕೊಟ್ಟು ಅಲ್ಲಿಂದ ಓಡಿಸಿದ್ದಾರೆ. ಯಾವುದೇ ಸಂಭ್ರಮಾಚರಣೆಗೂ ಕೂಡ ಅವಕಾಶ ಇರಲಿಲ್ಲ. ಬೆಂಗಳೂರಿನಲ್ಲಂತೂ ಕೇಳೋದೇ ಬೇಕಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಹಿಂಗಾಗತ್ತೆ, ಸಂಭ್ರಮಿಸ್ತಾರೆ, ರಸ್ತೆಗೆ ಬರ್ತಾರೆ, ಜನರಿಗೆ ತೊಂದರೆ ಆಗುತ್ತೆ, ಯಾವುದೇ ಸಿವಿಕ್ ಸೆನ್ಸ್ ಇಲ್ಲದೆ ವರ್ತಿಸ್ತಾರೆ ಅನ್ನೋದೆಲ್ಲವೂ ಕೂಡ ಮೊದಲೇ ಎಕ್ಸ್ಪೆಕ್ಟೆಡ್. ಆದರೂ ಕೂಡ ಪೊಲೀಸರು ಅಲ್ಲಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿದ್ರು. ಅದೆಲ್ಲದರ ಹೊರತಾಗಿಯೂ ಕೂಡ ಅಲ್ಲಲ್ಲಿ ಈ ರೀತಿ ಅಹಿತಕರ ಘಟನೆಗಳಾದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಅವರನ್ನ ಅಲ್ಲಿಂದ ಚದುರಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಗಲಾಟೆ ಮಾಡಿದವರನ್ನ ಪೊಲೀಸರು ಅಲ್ಲಿಂದ ಕಳಿಸಿದ್ದಾರೆ. 2 ಏಟು ಕೊಟ್ಟು ಕಳಿಸಿದ್ದಾರೆ. ಚಿತ್ರದುರ್ಗದಲ್ಲೂ ಕೂಡ ಸಂಭ್ರಮ ಸಡಗರದಲ್ಲಿ ಎಲ್ಲ ಆರ್ಸಿಬಿ ವಿಜಯೋತ್ಸವವನ್ನ ಆಚರಿಸಿದವರು ರಸ್ತೆ ಮಧ್ಯದಲ್ಲಿ ಬಂದು ಜನರಿಗೆ ತೊಂದರೆ ಮಾಡಿದವರನ್ನ ಪೊಲೀಸರು ಅಲ್ಲಿಂದ ಕಳುಹಿಸಿಕೊಟ್ಟಿದ್ದಾರೆ. ಪಟಾಕಿ ಎಲ್ಲ ಹೊಡೆಸಿ ಸಂಭ್ರಮಿಸಿದ್ದಾರೆ. ಇನ್ನು ಬೀದರ್ನಲ್ಲೂ ಕೂಡ ಸಾವಿರಾರು ಜನ ಬೆಂಗಳೂರು ತಂಡದ ಗೆಲುವನ್ನ ಸಂಭ್ರಮಿಸಿ ವಿಜಯೋತ್ಸವವನ್ನ ರಸ್ತೆಯ ಮಧ್ಯದಲ್ಲಿ ಸರ್ಕಲ್ಗಳಲ್ಲೆಲ್ಲ ಆಚರಿಸ್ತಾ ಇದ್ರು. ಪೊಲೀಸರು ಅವರನ್ನ ಅಲ್ಲಿಂದ ಕಳುಹಿಸಿದ್ದಾರೆ. ತುಮಕೂರಿನಲ್ಲೂ ಕೂಡ ಪಟಾಕಿ ಹೊಡೆದು ಸಂಭ್ರಮಿಸಿದ್ದಾರೆ ಅಭಿಮಾನಿಗಳು. ಒಟ್ಟಾರೆ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು. ಕೆಲವು ಕಡೆಗಳಲ್ಲಿ ಅಹಿತಕರ ಘಟನೆ ಮಾಡಿದವರ ವಿರುದ್ಧ ಪೊಲೀಸರು ಕ್ರಮ ಕೂಡ ಕೈಗೊಂಡಿದ್ದಾರೆ. ಜಮಾಯಿಸಿದವರ ನಿಯಂತ್ರಣಕ್ಕೆ ಹರಸಾಹಸ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಬೀದರ್, ಹೊಸಪೇಟೆಯಲ್ಲೂ ಕೂಡ ಬೀದಿಗಿಳಿದವರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ತಡರಾತ್ರಿ ಆರ್ಸಿಬಿ ತಂಡ ಯಾವಾಗ ಗೆದ್ದು ಬಿತ್ತೋ ಆ ಸಂದರ್ಭಕ್ಕೆ ಎಲ್ಲೆಲ್ಲಿದ್ದವರು ಅಭಿಮಾನಿಗಳೆಲ್ಲ ರಸ್ತೆಗೆ ಬಂದು ಕುಣಿದು ಕುಪ್ಪಳಿಸಿ ಹರ್ಷೋತ್ಸವ ಸಂಭ್ರಮ ಸಡಗರದಿಂದ ಆರ್ಸಿಬಿಗೆ ಜೈಕಾರವನ್ನು ಕೂಗ್ತಾ ಇದ್ರೆ, ಕೆಲವರು ಅಲ್ಲಿ ಗಲಾಟೆ ಎಲ್ಲ ಮಾಡಿದ್ರು. ಬಾಗಲಕೋಟೆಯಲ್ಲಿ ಅವರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಪೊಲೀಸರು ಅಲ್ಲಿಂದ ಕಳಿಸಿದ್ದಾರೆ. ಅನಂತರ ಬಾಗಲಕೋಟೆಯಲ್ಲಿ ಹೊಡೆದಾಟಕ್ಕೆ ಇಳಿದವರಿಗೆ ಲಾಠಿ ಏಟು ಕೊಟ್ಟು ಅಲ್ಲಿಂದ ಕಳಿಸಿದ್ದಾರೆ ಪೊಲೀಸರು. ಚಿತ್ರದುರ್ಗದಲ್ಲೂ ಕೂಡ ರಸ್ತೆಯನ್ನ ತಡೆದು ಹರ್ಷೋತ್ಸವ ಸಂಭ್ರಮ ಸಡಗರದಲ್ಲಿ ತೇಲಾಡ್ತಾ ಇದ್ದವರನ್ನ ಪೊಲೀಸರು ಲಾಠಿ ಏಟು ಕೊಟ್ಟು ಅಲ್ಲಿಂದ ಓಡಿಸಿದ್ದಾರೆ.
ಯಾವುದೇ ಸಂಭ್ರಮಾಚರಣೆಗೂ ಕೂಡ ಅವಕಾಶ ಇರಲಿಲ್ಲ. ಬೆಂಗಳೂರಿನಲ್ಲಂತೂ ಕೇಳೋದೇ ಬೇಕಾಗಿರಲಿಲ್ಲ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಹಿಂಗಾಗತ್ತೆ, ಸಂಭ್ರಮಿಸ್ತಾರೆ, ರಸ್ತೆಗೆ ಬರ್ತಾರೆ, ಜನರಿಗೆ ತೊಂದರೆ ಆಗುತ್ತೆ, ಯಾವುದೇ ಸಿವಿಕ್ ಸೆನ್ಸ್ ಇಲ್ಲದೆ ವರ್ತಿಸ್ತಾರೆ ಅನ್ನೋದೆಲ್ಲವೂ ಕೂಡ ಮೊದಲೇ ಎಕ್ಸ್ಪೆಕ್ಟೆಡ್. ಆದರೂ ಕೂಡ ಪೊಲೀಸರು ಅಲ್ಲಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿದ್ರು. ಅದೆಲ್ಲದರ ಹೊರತಾಗಿಯೂ ಕೂಡ ಅಲ್ಲಲ್ಲಿ ಈ ರೀತಿ ಅಹಿತಕರ ಘಟನೆಗಳಾದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಅವರನ್ನ ಅಲ್ಲಿಂದ ಚದುರಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಗಲಾಟೆ ಮಾಡಿದವರನ್ನ ಪೊಲೀಸರು ಅಲ್ಲಿಂದ ಕಳಿಸಿದ್ದಾರೆ. 2 ಏಟು ಕೊಟ್ಟು ಕಳಿಸಿದ್ದಾರೆ. ಚಿತ್ರದುರ್ಗದಲ್ಲೂ ಕೂಡ ಸಂಭ್ರಮ ಸಡಗರದಲ್ಲಿ ಎಲ್ಲ ಆರ್ಸಿಬಿ ವಿಜಯೋತ್ಸವವನ್ನ ಆಚರಿಸಿದವರು ರಸ್ತೆ ಮಧ್ಯದಲ್ಲಿ ಬಂದು ಜನರಿಗೆ ತೊಂದರೆ ಮಾಡಿದವರನ್ನ ಪೊಲೀಸರು ಅಲ್ಲಿಂದ ಕಳುಹಿಸಿಕೊಟ್ಟಿದ್ದಾರೆ. ಪಟಾಕಿ ಎಲ್ಲ ಹೊಡೆಸಿ ಸಂಭ್ರಮಿಸಿದ್ದಾರೆ. ಇನ್ನು ಬೀದರ್ನಲ್ಲೂ ಕೂಡ ಸಾವಿರಾರು ಜನ ಬೆಂಗಳೂರು ತಂಡದ ಗೆಲುವನ್ನ ಸಂಭ್ರಮಿಸಿ ವಿಜಯೋತ್ಸವವನ್ನ ರಸ್ತೆಯ ಮಧ್ಯದಲ್ಲಿ ಸರ್ಕಲ್ಗಳಲ್ಲೆಲ್ಲ ಆಚರಿಸ್ತಾ ಇದ್ರು. ಪೊಲೀಸರು ಅವರನ್ನ ಅಲ್ಲಿಂದ ಕಳುಹಿಸಿದ್ದಾರೆ. ತುಮಕೂರಿನಲ್ಲೂ ಕೂಡ ಪಟಾಕಿ ಹೊಡೆದು ಸಂಭ್ರಮಿಸಿದ್ದಾರೆ ಅಭಿಮಾನಿಗಳು. ಒಟ್ಟಾರೆ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು. ಕೆಲವು ಕಡೆಗಳಲ್ಲಿ ಅಹಿತಕರ ಘಟನೆ ಮಾಡಿದವರ ವಿರುದ್ಧ ಪೊಲೀಸರು ಕ್ರಮ ಕೂಡ ಕೈಗೊಂಡಿದ್ದಾರೆ.